ನೋಡಿ ಸ್ನೇಹಿತರೆ, ಪ್ರತಿ ಬಾರಿ ನಾವು ಹೇಳ್ತೀವಿ ನೀರು ಪವಿತ್ರವಾದದ್ದು, ಹಾಗಂತ ಅದನ್ನು ಅಪವಿತ್ರ ಮಾಡುವಂತಹ ಒಂದು ಕ್ರಿಯೆ. ನೀವು ಅದನ್ನು ದೇವ್ರ ಫೋಟೋ ತಾನೇ, ಅದನ್ನು ನೀರಿಗೆ ಹಾಕಬೇಕು ಅಂತ ಎಲ್ಲಿ ಹೇಳಿದ್ದಾರೆ ಹೇಳಿ? ಕುಡಿಯೋ ನೀರು, ಮೀನಿರುತ್ತೆ, ಮೊಸಳೆ ಇರುತ್ತೆ, ಅದೆಲ್ಲ ಅದು ತಿನ್ನುತ್ತಾ? ಅದು ಕರಗಿ ಏನಾಗುತ್ತೆ? ನೀವು ಒಂದನ್ನು ಒಳ್ಳೆಯದು ಅಂತ ಮಾಡೋಕ್ಕೋಗಿ ಇನ್ನೊಂದನ್ನು ಕೆಟ್ಟದ್ದು ಅಂತ ಮಾಡ್ತಾಯಿದ್ದೀರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ, ಅದನ್ನು ಪಂಚಭೂತಗಳಲ್ಲಿ ಅಲ್ಲ, ಅಗ್ನಿಯಿಂದ ಇಡ್ಬೋದು ಅಥವಾ ಭೂಮಿಲಿ ಹೂಳ್ಬೋದು. ನೀರು ಜೀವರಾಶಿಗಳಿಗೂ ಬೇಕಾದಂಥದ್ದು. ಇವಾಗ ಅದು ಕೊಳಿತದೆ, ಪ್ಲಾಸ್ಟಿಕ್ ಕವರಲ್ಲಿರೋದ್ರಿಂದ ಅದೇನು ಏನಾಗುತ್ತೆ ನೋಡಿ. ಅಲ್ಲಿ ಮೀನುಗಳು ಎಷ್ಟಿದ್ದಾವೆ, ತಿನ್ನೋವಂಥ ಆಹಾರನ ಅದು. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಅವಮಾನ ಮಾಡೋದಾಗಲಿ ತೇಜವಾದ. ಅಲ್ಲಿ ನೋಡಿ, ಬಟ್ಟೆ ಎಸ್ತಿರ್ತಕ್ಕಂಥದ್ದು, ಪ್ಲಾಸ್ಟಿಕ್ ಎಸ್ತಿರ್ತಕ್ಕಂಥದ್ದು ನೋಡಿ. ರೇ, ನೀವೆಲ್ಲ ತಂದು ಹಂಗೆ ಎಸೆಯೋದ ಸರಿನಾ? ಅದು ಹೂವೇ ಪ್ಲಾಸ್ಟಿಕಲ್ಲಿ ಅದೇನು ಕರಗ್ಬಿಡುತ್ತಾ? ಎಲ್ಲಾದರೂ ಒಂದು ಗಿಡದ ಹತ್ರ ಹಾಕ್ರಿ, ಗೊಬ್ಬರ ಆಗುತ್ತೆ. ನೀರಿಗೆ ಹಾಕಿದ್ರೆ ಅದು ನೀರು ಅಶುದ್ಧ ಆಗಲ್ವಾ? ಹಾಕಿ ಅಂತಾರೆ. ಅದನ್ನೇ ಸಂಪ್ರದಾಯ ಅಂತ ಮಾಡ್ತಾಯಿರಿ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಫೋಟೋನ ಬೇರೆ ವಿಧಾನಗಳವೆ. ಇಲ್ಲ, ಮಣ್ಣಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಹೂತಾಕಿ ಫ್ರೇಮ್ ತೆಗೀರಿ. ಆ ಫ್ರೇಮ್ನ ತೆಗೆದು, ಪ್ಲಾಸ್ಟಿಕ್ ಇದ್ದರೆ ರೀಸೈಕಲ್ ಆಗುತ್ತೆ. ದೇವ್ರ ಫೋಟೋ ಮಾತ್ರ ತೆಗೆದು. ನಾನು ನಿಮ್ಮನ್ನ ನೋಡಿ ಹಿಂಗೆ ತಪ್ಪು ಮಾಡ್ತಾ ಇದ್ದಾರೆ ಅಂತಲ್ಲ, ನಾವು ಪರಿಸರವಾದಿಗಳು. ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್, ಸಮಾಜ ಸೇವಕ, ಸಾಮಾಜಿಕ ಹೋರಾಟಗಾರ. ನಾವು ಎಲ್ಲೇ ತಪ್ಪು ನಡೆದ್ರೆ ಅದನ್ನು ತಿದ್ದಬೇಕು, ಸರಿಪಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋರು. ಇದರಲ್ಲಿ ಧರ್ಮ ಜಾತಿ ಅಲ್ಲ. ನೀರು ನನಗೂ ಬೇಕು, ನಿಮಗೂ ಬೇಕು, ನಮ್ಮ ಮಕ್ಕಳು ಮುಂದಿನ ಭವಿಷ್ಯಕ್ಕೂ ಬೇಕು. ದಯವಿಟ್ಟು ಅರ್ಥ ಮಾಡಿ. ಎಲ್ಲೋ ಹೋಗಿ ಅದು ತಡೆಯಾಗಿ ಮತ್ತೊಂದು ಆಗುತ್ತೆ. ನಾನು ನೋಡಿ, ನನ್ನ ಪಾಡಿಗೆ ನಾನು ಹೋಗ್ಬೋದು, ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಪುಸ್ತಕ ಬಿಡುಗಡೆಗೆ. ನಾನು ಯಾಕೆ ನಿಮ್ಮನ್ನು ನಿಲ್ಲಿಸಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಂತ್ರಿ, ಒಂದು ಎಸ್ತಿದ್ರಿ, ಓಕೆ. ದಯವಿಟ್ಟು ನೀವು 4 ಜನಕ್ಕೆ ಹೇಳಿ. ಸಂಪ್ರದಾಯ ಅನ್ನೋದನ್ನು ಪ್ರತಿಪಾದಿಸಬೇಕು. ಆವಾಗ ನೀರು ಜಾಸ್ತಿ ಇತ್ತು, ನಾವು ಹಾಕಿದಂಥದ್ದು ಅಷ್ಟು ಅನ್ನಿಸ್ತು. ಇವತ್ತು ಕೆರೆ ಕಟ್ಟೆಗಳು ಕಡಿಮೆ ಆಗ್ತಾ ಇದ್ದಾವೆ. ಅದನ್ನೂ ಕಲುಷಿತ ಮಾಡಿದರೆ ಮುಂದಿನ ಪೀಳಿಗೆಗೆ ಸಿಗಲ್ಲ ಸರ್. ಆಯಿತಾ? ನನ್ನ ಹೆಸರು ಅಕ್ಬರು. ಬಟ್ ನಾನು ಈ ವಿಚಾರದಲ್ಲಿ ಮಾತಾಡೋಕ್ಕೆ ಯಾಕೆ ಧೈರ್ಯ ತೋರ್ತಾ ಇದ್ದೀನಿ ಅಂದರೆ, ನನ್ನ ಆಲೋಚನೆ ತಪ್ಪಲ್ಲ, ನನ್ನ ಉದ್ದೇಶ ತಪ್ಪಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಹೆಸರು? ದಯವಿಟ್ಟು ನೋಡಿ, ನನ್ನ ಗಾಡೀಲಿ ನೋಡಿ, ಅಲ್ಲಿ ನೋಡಿ, ಬನ್ನಿ ನೋಡಿ ಅಲ್ಲಿ. ಥ್ಯಾಂಕ್ ಯು. ನೋಡಿ, ನನ್ನ ಹೇಳಿದ ತಕ್ಷಣ ಅವರು ಸ್ಪಂದಿಸಿದ್ದಾರೆ, ಕೇಳಿದ್ದಾರೆ. ಹೇಗೆ ಅನ್ನಿಸ್ತು ಸರ್ ನನ್ನ ವಿಚಾರ? ಥ್ಯಾಂಕ್ ಯು. ಅದು ಅಲ್ಲದೆ ನಿಮ್ಮ ಪಾಸಿಟಿವ್ನೆಸ್, ಕೆಲವರು ಜಗಳ ಆಡೋಕ್ಕೆ ಬರ್ತಾರೆ. ನಾನು ಆದರೂ ಅವ್ರಿಗೆ ಒಪ್ಪಿಸಿದ್ದೀನಿ. ಎಷ್ಟೋ ಜನ ಹಳ್ಳಿ ಮರದ ಹತ್ರ ಫೋಟೋ ಎಸೆಯುವಂಥದ್ದು ಸಂದರ್ಭದಲ್ಲಿ ಅಳಿಲುಗಳು ಇಳಿದು ಹತ್ತುವಂಥದ್ದಕ್ಕೆ ಬಾಲಕ್ಕೆ ಏಟಾಯ್ತದೆ ಗಾಜಿಂದ. ದೇವ್ರ ಫೋಟೋಗಳನ್ನು ಮಡಚಿ ಅದನ್ನು ಬೆಂಕಿನೂ ಒಂದು ಇದೆ, ಏನು ಪಂಚಭೂತಗಳಲ್ಲಿ ಗಾಳಿ, ಭೂಮಿ, ಆಕಾಶ ಎಲ್ಲ ಬರುತ್ತೆ. ಅಗ್ನಿನೂ ಅದೇ ಅದರಲ್ಲಿ ಇದು ಮಾಡ್ಬೋದು. ಓಕೆ.